ನನ್ನ ಜೀವಿತದಲ್ಲಿ ಬಿಡುಗಡೆನೇ ಇಲ್ಲ, ನನ್ನ ಜೀವಿತದಲ್ಲಿ ಅದ್ಭುತನೇ ಇಲ್ಲ, ಸಕ್ಸಸ್ ಇಲ್ಲ, ಏನು ಕೆಲಸ ಹಾಕಿದ್ರು ಕೈ ಹಾಕಿದ್ರು ಯಾವುದ್ರಲ್ಲೂ ನಾನು ಮುಂದೆ ಬರ್ತಾ ಇಲ್ಲ ಅಂತೇಳಿ ಯಾವಾಗ ನಾವು ನಮ್ಮ ಜೀವಿತದಲ್ಲಿ ಆ ರೀತಿ ನಷ್ಟ ನಡೆಯುತ್ತೋ ಅದು ನಾವು ತಿಳ್ಕೊಳ್ಬೇಕು. ಯಾವುದೋ ಒಂದು ವಿಷಯದಲ್ಲಿ ನಾನು ಲಾಕ್ ಆಗಿದ್ದೀನಿ. ಲೇಜಿತನ ಒಂದು ಪ್ರೇಯರ್ ವಿಷಯದಲ್ಲೋ, ಸ್ಪಿರಿಚುವಲ್ ವಿಷಯದಲ್ಲೋ, ಆತ್ಮಿಕ ವಿಷಯದಲ್ಲೋ, ಪ್ರಾರ್ಥನೆ ವಿಷಯದಲ್ಲೋ, ಇಲ್ಲ ಕೆಲಸ ಮಾಡೋ ವಿಷಯದಲ್ಲೋ, ಮನೆ ಕೆಲಸದಲ್ಲೋ, ಯಾವುದರಲ್ಲಿ ಲೇಜಿಯಲ್ಲಿ ನಾನು ಲಾಕ್ ಆಗಿದ್ದೀನಿ, ಆ ಲಾಕಿಂದ ನನ್ನ ದೇವರು ಹೊರಗಡೆ ತರಬೇಕಂತೇಳಿ ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ನನ್ನ ವಾಕ್ಯನ ಓದೋದಕ್ಕೆ ಹೋಗೋದಿಲ್ಲ, ನನಗೆಲ್ಲ ಗೊತ್ತಿರೋ ವಿಷಯ. ಹಾಗಾಗಿ ನೋಡಿ, ಇರುವೆ, ಒಂದು ಸಣ್ಣ ಇರುವೆ, ನಿಮ್ಗೆ ಗೊತ್ತಿದೆ, ಅದು ಬರಗಾಲ ಬರೋದಕ್ಕಿಂತ ಮುಂಚೆನೆ ತನ್ನ ಆಹಾರಕ್ಕಾಗಿ ಅದೇನು ಮಾಡುತ್ತಂತೆ? ಶೇಖರಿಸಿಡುತ್ತಂತೆ. ದೇವ್ರು ಏನು ಹೇಳ್ತಾರೆ? ಇರುವೆ ಹತ್ರ ಹೋಗಿ ಬುದ್ಧಿ ಕಲಿ ಫಸ್ಟ್ ನೀನು, ಆಮೇಲೆ ಬಾ ನನ್ನ ಬಳಿಲ್ಲ ಅಂತ ಹೇಳ್ತಾರೆ ದೇವ್ರು. ಅಲ್ಲ, ಅದಕ್ಕೆ ನಾವು ಇರುವೆ ಹತ್ರ ಹೋಗಿ ಬುದ್ಧಿ, ಅಂದರೆ ದೇವರಿಗೆ ಲೇಜಿ ಆಗಿರೋರು ಕಂಡ್ರೆ ದೇವ್ರಿಗೆ ಇಷ್ಟ ಇಲ್ಲ. ಅದಕ್ಕೆ ದೇವ್ರು ಹೇಳ್ತಾರೆ ಇರುವೆ ಹತ್ರ ಹೋಗಿ ಬುದ್ಧಿ ಕಲಿ, ಅದು ನೋಡು ಅದಕ್ಕೆ ಬೇಕಾದ ಆಹಾರವನ್ನು ಏನು ಮಾಡ್ತಾ ಇದೆ? ಅದು ಶೇಖರಿಸಿಡ್ತಾ ಇದೆ. ಇವತ್ತು ದೇವರ ಸನ್ನಿಧಾನದಲ್ಲಿ ಅಯ್ಯೋ ನನ್ನ